ಸುಜಾತ ಕಿಚನ್ಸ್ಗೆ ಸ್ವಾಗತ. ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವವನ್ನು ಮಾಡೋದಕ್ಕೆ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಕ್ಯಾರೆಟ್ ಹಲ್ವವನ್ನು ಮಾಡೋದು ತುಂಬ ಸುಲಭ. ನಾನು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಈ ಕ್ಯಾರೆಟಿನ ಸಿಪ್ಪೆಯನ್ನು ತೆಕ್ಕೋಬೇಕು. ಈ ಸಿಪ್ಪೆಯನ್ನು ತೆಕ್ಕೊಂಡು ಹಾಗೆ ಕ್ಯಾರೆಟನ್ನು ನಾವು ತುರ್ಕೋಬೇಕು. ಕ್ಯಾರೆಟನ್ನು ನಾವು ಸಣ್ಣದಾಗಿ ತುರಿದು ಇಟ್ಕೊಂಡ್ರೆ ಈ ರೀತಿ ನಮಗೆ ಎಷ್ಟು ಕ್ಯಾರೆಟ್ ಬೇಕಷ್ಟು ಕ್ಯಾರೆಟನ್ನು ತುರ್ಕೋಬೇಕು. ಹಾಗೆ ಹಲ್ವಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ನೂರು ಗ್ರಾಮಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ತುಪ್ಪವನ್ನು ಒಂದು ಪಾತ್ರೆಗೆ ಹಾಕೋಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸನ್ನು ನಾವು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದರೂ ನಾವು ಬಳಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಅಲ್ವಾ. ಇದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೋಬೇಕು. ಅದೇ ತುಪ್ಪಕ್ಕೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ಸ್ಮೆಲ್ ಇರೋದು ಹೋಗೋ ತನಕ ನಾವು ಚೆನ್ನಾಗಿ ಕ್ಯಾರೆಟನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಸ್ವೀಟಿಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಉಪ್ಪನ್ನು ಸೇರಿಸೋದ್ರಿಂದ ಕ್ಯಾರೆಟಲ್ಲಿರೋ ನೀರಿನ ಅಂಶ ಸ್ವಲ್ಪ ಬಿಟ್ಕೊಂಡು ಕ್ಯಾರೆಟು ಚೆನ್ನಾಗಿ ಬೇಗ ಬೇಯುತ್ತೆ. ಕ್ಯಾರೆಟ್ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕ್ಯಾರೆಟಲ್ಲಿ ಇರೋ ನೀರೇ ಸಾಕಾಗುತ್ತೆ. ಅದಕ್ಕೆ ಬೇರೆ ನೀರು ಬೇಕು ಅಂತೇನಿಲ್ಲ ಬೇಯಿಸ್ಕೊಳ್ಳೋದಕ್ಕೆ. ಕ್ಯಾರೆಟ್ ಚೆನ್ನಾಗಿ ಬೆಂದಮೇಲೆ ಒಂದು 250 ಗ್ರಾಮಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಯನ್ನು ಸೇರಿಸಿದ ಮೇಲೆ ಕ್ಯಾರೆಟಲ್ಲಿರೋ ನೀರು ಮತ್ತು ಸಕ್ಕರೆ ಕರಗಿ ಅದರಲ್ಲಿ ಸ್ವಲ್ಪ ನೀರನ್ನು ಬಿಡುತ್ತೆ. ಸ್ವಲ್ಪ ನೀರಾಗುತ್ತೆ. ಆ ನೀರು ಕಡಿಮೆ ಆಗೋ ತನಕ ನಾವು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಕ್ಕರೆ ಮತ್ತು ಕ್ಯಾರೆಟ್ ತುರಿ ಎರಡು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಚೆನ್ನಾಗಿ ಬೆಂದಿದೆ ಮತ್ತು ಎರಡು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟಿಯಾದ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಹಲ್ವಗಳನ್ನ ಮಾಡ್ಕೋಬೋದು. ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಈ ರೀತಿ ಹಲ್ವಗಳನ್ನ ಮಾಡ್ಕೋಬೋದು. ಟೇಸ್ಟಿಯಾದ, ಸ್ವೀಟಾದ, ಸಿಂಪಲ್ಲಾಗಿ ಮಾಡುವಂಥ ಕ್ಯಾರೆಟ್ ಹಲ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್.